ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಾಲಿ ಸರ್ಕಾರದ ವಿರುದ್ಧ ತಿರುಗಿಬಿದ್ದ ಜೆಡಿಎಸ್ ಹಾಗೂ ಸಾರ್ವಜನಿಕರು ಸಾಕಪ್ಪ ಸಾಕು, ಕರ್ನಾಟಕ ಸರ್ಕಾರದ ಆಡಳಿತ ಸಾಕು ಎಂಬ ಸ್ಲೋಗನ್ ಕೂಗುತ್ತಾ ಹೋರಾಟಕ್ಕೆ ಮುಂದಾದ ಜೆಡಿಎಸ್ ಪಕ್ಷದ ಹೋರಾಟ ಹೇಗಿತ್ತು, ಅಲ್ಲೇನ್ ನಡೀತು, ಏನಿಲ್ಲ, ಸಂಪೂರ್ಣ ವಿವರ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು, ಸಾಕಪ್ಪ ಸಾಕು. ಕಾಂಗ್ರೆಸ್ ಸರ್ಕಾರ ಸಾಕು. ₹1,000 ಕೊಡೋದ ನಮ್ ತಲೆ ಮೇಲೆ ಆಗ್ತಾವನೆ ಸರ್. ಎಷ್ಟು ಹಾಲಿನ ರೈಟ್ ಕೆಲಸ ಬಿಡ್ತಾರ, ಕೆಲಸ ಮನೆಗೆ ಹೋಗ್ತಾರ, ಏನು ಇಲ್ಲ. ಏನ್ ಮಾಡ್ತಾವ್ರೆ? ಅಕ್ಕಿ ರೇಟ್ ಎಷ್ಟು? ₹80 ಕೆಜಿ. ಏನ್ ತಿಂತೀವಿ? ಬೇಳೆ ₹200 ಕೆಜಿ ಬೇಳೆ, ತೆಗರಿಬೇಳೆ. ಕಡಲೆಬೇಳೆ ಎಷ್ಟು? ಕಡಲೆಬೇಳೆ ಎಷ್ಟಾಗಿದೆ ಸರ್? ₹150. ಎಲ್ಲ ರೈಟು ಆಗಿದೆಯಲ್ಲ. ಹಾಲು ಮೊಸರು ಮಕ್ಕಳು ಹಾಲು ಕುಡ್ಸಕ್ಕಾಗುತ್ತಾ? ಹಾಲು ರೈಟ್ ಏನೇ ಆಗಿದೆ? ₹20 ಇತ್ತು ಹಾಲು, ಈಗ ₹26-27 ಮಾಡವ್ರೆ. ಮೊಸರು ಎಲ್ಲ ರೈಟ್. ತೆಂಗಿನಕಾಯಿ ಎಲ್ಲ ಪ್ರತಿಯೊಂದುವೆ, ಒಂದು ಐಟಮ್ ಅಲ್ಲ, ಎಲ್ಲ ಪ್ರತಿಯೊಂದುವೆ. ತರಕಾರಿಯಿಂದ ಪ್ರತಿಯೊಂದು ಬಾಡಿಗೆನೂ ಅಷ್ಟೇ ಸರ್. ಎಲ್ಲ ಯಾವ್ದು ಬಡವ್ರ ಬಗ್ರು ಬದುಕಕ್ಕಾಯ್ತಲ್ಲ, ಏನು ಮಾಡಕ್ಕಾಯ್ತಲ್ಲ. ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಬೇರೆ ದೇಶದವರೆಲ್ಲ ಬಂದ್ ಕೆಲಸ ಮಾಡ್ತಾರೆ. ಇಲ್ಲಿ ಇರೋರ್ಗೆ ಕೆಲಸ ಇಲ್ಲ, ಇಲ್ಲಿರೋರ್ಗೆ ಕೆಲಸ ಇಲ್ಲ, ಬೇರೆ ದೇಶದವ್ರ ಕೆಲಸ ಎಲ್ಲ ಪ್ರತಿಯೊಂದುವೆ. ಏನು ಇಲ್ಲಿ ಇದ್ದು ಏನು ಸಾಧ್ಕ ಆಯ್ತಲ್ಲ ನಮ್ಗೆ. ಅದೇ ಊರ್ಮುಖ ಎಲ್ಲಾರು ಹೋಗ್ಬೇಕಾಯ್ತದೆ ಅಷ್ಟೇ ಸರ್ ನಮ್ಮ ಕೈಲಿ. ನಮ್ಮ ಹೆಸರು ನಾಗೇಶ್ ತಳಕೆರೆ ಅಂತೇಳಿ, ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು. ಈಗ ನೋಡ್ತಿರಲ್ಲ, ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕಂತೇಳಿ ಪ್ರತಿಭಟನೆ ಚಾಲೂ ಐತಿ. ಇದೇ ಕಾರಣಕ್ಕಾಗಿ ನಾವು ಬಿಜಾಪುರ ಜಿಲ್ಲಾದಿಂದ ಇಂಡಿ ತಾಲೂಕಿನಿಂದ ನಾವೆಲ್ಲ ನಮ್ಮ ನಾಯಕರು ಬಿ ಡಿ ಪಾಟೀಲ್ರು ನಾವು ಎಲ್ಲರೂ ಕೂಡ ಆಗಮಿಸಿದೀವಿ. ಅದಕ್ಕೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಿತ್ತೋಗು, ಮುಂದೆ ಬರುವಂತ ಜೆಡಿಎಸ್ ಸರ್ಕಾರ ಬರಬೇಕು. ಯಾಕಪ್ಪ ಅಂದ್ರ ನಾವು ನೋಡ್ತೀವಿ ಈಗ ಗ್ಯಾಸ್ ಏರಿಕೆ, ಹಾಲು ಏರಿಕೆ, ಡೀಸೆಲ್ ಏರಿಕೆ, ಪೆಟ್ರೋಲ್ ಏರಿಕೆ, ಭ್ರಷ್ಟಾಚಾರ. ನಾವು ದಲಿತರಿಗೆಲ್ಲ ನಾವು ದಲಿತರ ಸರ್ಕಾರ, ಹಿಂದುಳಿದ ಸರ್ಕಾರ ಅಂತ ಹೇಳ್ತಾರ. ಇವ್ರು ದಲಿತರು SC ST ಎಲ್ಲ ಕಿತ್ಕೊಂಡು ದಲಿತರಿಗೆ ಮೋಸ ಮಾಡುವಂತ ಭ್ರಷ್ಟ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ. ಅದಕ್ಕೆ ಇವು ಮುಂದೆ ಬರೋ ಕಾಲದಲ್ಲಿ ಸರ್ಕಾರ ಇರಬಾರ್ದು ಅಂತೇಳಿ ಇವತ್ತು ಪ್ರತಿಭಟನೆ ನಡೆದ ಅಂತೇಳಿ ನಾನು ನಿಮ್ಮ ಮೀಡಿಯಾದ ಮುಖಾಂತರ ಹೇಳ್ತೇನೆ. ಜನಗಳಿಗೆ ಕೊಡ್ತಾ ಇರ್ತಕ್ಕಂತ ಈ ಏನು ಇದಿದೆ, ಹೆಣ್ಮಕ್ಳಿಗೆ 2,000 ಕೊಡೋದು, ವಿದ್ಯಾ ಇದನ್ ಕೊಡೋದು, ಅದರಿಂದ ಏನು ಉಪಯೋಗ ಆಗ್ತಾ ಇದೆಯಾ ಸರ್? ನೋಡ್ರಿ, ಇವರು 2,000 ಹೆಣ್ಮಕ್ಳು ಕೊಟ್ಟು ಗಂಡ ಹೆಂಡತಿ ಜಗಳ ಹಚ್ಚಿರೋರು, ಅದಕ್ಕೆ ಬಿಟ್ಟು ಏನು ಮಾಡಿಲ್ಲ. ಆ 2,000 ಹೆಣ್ಮಕ್ಳು ಕೂಡವೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಸ್ ಇಲ್ಲ, ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರ 4 ಕಿಲೋಮೀಟರ್ ನಡ್ಕೊತ ಹೋಗ್ತಾರ. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ತೀನಿ, ಉತ್ತರ ಕರ್ನಾಟಕ ಬಂದು ಒಂದ್ ಸ್ವಲ್ಪ ತಿರುಗಾಡಿ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳಿಗೆ ಶಾಲೆ ಬಸ್ ಕಲಿಸ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸೇನಿತ್ತು? ಶಿಕ್ಷಣವೇ ಸಂಘಟನೆ ಹೋರಾಟ ಅಂತ ಹೇಳಿ. ಅದು ಶಿಕ್ಷಣ ಪಡೆಯುವಂತ ಈ ಕರ್ನಾಟಕ ರಾಜ್ಯದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ಲಿ, ಆಮೇಲೆ ಫ್ರೀಜ್ ಎಲ್ಲ ಹಂಚ್ಕೋತಿದ್ರು ಹೋಲ್ ಅಂತೇಳಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೇಳ್ತೇವೆ. ಇವತ್ತಿನ ಹೋರಾಟದ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಜನಗಳಿಗೆ ತೊಂದರೆ ಆಗ್ತಾ ಇದ್ರೆ ಅದ್ರ ಒಂದು ವಿರೋಧ ಮಾಡ್ತಾ ಇದ್ದಾರೆ. ಹೌದು, ನೀವು ಇವತ್ತೆಲ್ಲ ಮೀಡಿಯಾದವ್ರಿಗೆ ಗೊತ್ತೈತಿ. ಇವತ್ತು SC ST ಅನುದಾನ ಕಿತ್ಕೊಂಡು ಎಷ್ಟು ತಿಂದು ಇವರೆಲ್ಲ ಮಿನಿಸ್ಟರ್ ಮನೆ ತುಂಬ್ಕೊಂಡಾರ. ಅದಕ್ಕಾಗಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಇವತ್ತು ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು. 2 ವರ್ಷದಿಂದ ಬೆಲೆ ಏರಿಕೆ ಮಾಡದೇ ಇರತಕ್ಕಂಥ ವಸ್ತು ಇಲ್ಲ. ಸಾಮಾನ್ಯ ಜನ ಇವತ್ತು ದಿವಸ ಜೀವನ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ನಿರಂತರವಾಗಿ ಹಾಲಿರ್ಬೋದು, ಕರೆಂಟ್ ಇರ್ಬೋದು, ಫ್ರೀ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಸ್ತು ಮೇಲೆ ದುಬಾರಿ. ಕರೆಂಟ್ ಮೀಟರ್ 600 ಪಟ್ಟು ಎಬ್ಸಿದ್ದಾರೆ, ಮೆಟ್ರೋ ದರ ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದು ದರವನ್ನು ಸಹ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ನಿರಂತರವಾಗಿ ಬಡವರ ಜೀವ ಇಳ್ತಾ ಇದೆ. ಆದ್ರಿಂದ ಇವತ್ತು ಬರೀ ಇಡೀ ಕರ್ನಾಟಕ ಜನ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ.
ಸಾಕಪ್ಪ ಸಾಕು ಅನ್ನುವಂತ ಪ್ರಯತ್ನಕ್ಕೆ ಇಡೀ ಕರ್ನಾಟಕ ಜನ ಬೇಸತ್ತೋಗಿದ್ದಾರೆ. ಆದ್ರಿಂದ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಾಗಿದ್ದ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸರ್ಕಾರ ತೆಗಿಬೇಕಂತ ಹೇಳಿ ಇವತ್ತು ಬೀದಿಗಿಳ್ತಾ ಇದ್ದೇವೆ. ತೆಗಿಲೇಬೇಕಾಗ್ತದೆ. ಈ ಜನಕ್ಕೆ, ಕರ್ನಾಟಕದ ಬಡ ಜನಕ್ಕೆ ಇದು ಸರ್ಕಾರ ಸೂಕ್ತ ಸರ್ಕಾರ ಅಲ್ಲ. ಇದು ಬಡ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ವಿದ್ಯಾರ್ಥಿ ವಿರೋಧಿ ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ. ಆದ್ರಿಂದ ಜನ ಇವತ್ತು ಆಲ್ರೆಡಿ ತಪ್ಪಾಗಿದೆ. ಇವತ್ತು ಏನಾದ್ರು ಮಾಡ್ತಾರತಕ್ಕಂಥದ್ದು ಅಧಿಕಾರಕ್ಕೆ ತಂದವ್ರೆ. ಆದ್ರೆ ಇವತ್ತು ರಕ್ತ ಇರಕ್ಕೆ ಇವತ್ತು ಬ್ಲಡ್ ಬೇಕಾದ್ರೆ ದುಬಾರಿ ಡಬಲ್ ಟ್ಯಾಕ್ಸ್ ಬ್ಲಡ್ ಬೇಕಾದ್ರೆ ಸಾಮಾನ್ಯ ಜನಕ್ಕೆ ಏನಾದ್ರು ಆಸ್ಪತ್ರೆಯಲ್ಲಿ ರಕ್ತ ಬೇಕಾದ್ರೆ ಅದಕ್ಕೂ ಸಹ ದುಬಾರಿ ಶುಲ್ಕವನ್ನು ಮಾಡ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕಂತ ನಮ್ಮ ಧ್ಯೇಯ. ಆದ್ರಿಂದ ಜೆಡಿಎಸ್ ಸರ್ಕಾರ ಇವತ್ತು ಬೀದಿಗಿಳಿದಿದ್ದೇವೆ. ನೀವೇನಾದ್ರೂ ಈ ಮುಂದಿನ ದಿವಸಗಳಲ್ಲಿ ಈ ರಾಜ್ಯವನ್ನು ಬಿಟ್ಟು ತೊಲಗಿ, ಸಾಕಪ್ಪ ಸಾಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬೀದಿಗಿಳಿದಿದ್ದೇವೆ. ಒಂದು ಅಧಿಕಾರದಿಂದ ತೊಲಗಿ ಆಚೆವಾಗಿ, ಇಲ್ಲಾಂದ್ರೆ ಸಾಮಾನ್ಯ ಜನಕ್ಕೆ ನೆಮ್ಮದಿಯಾಗಿ ಜೀವನ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಕೇಳ್ಕೊಳ್ತಾ ಜೆಡಿಎಸ್ ಹೋರಾಟಕ್ಕೆ ಜಯವಾಗ್ಲಿ ಅಂತ. ಜೈ ಜೆಡಿಎಸ್ ಹೋರಾಟಕ್ಕೆ. ಇದು ವೀಕ್ಷಕರೇ JDSನ ಒಂದು ಉದ್ದೇಶ, ಹೋರಾಟದ ಕಿಚ್ಚು. ರಾಜ್ಯ ಸರ್ಕಾರದ ವಿರುದ್ಧ ಇದುವರೆಗೂ ನೋಡಿದಂಥ ನೀವು ಏನು ಹೋರಾಟದ ಒಂದು ರೂಪುರೇಷೆಗಳಿದ್ದಾವೆ, ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡೋವಂಥ JDSನ ಅಜೆಂಡಾವಾಗಿದೆ. ಮುಂದೇನಾಗುತ್ತೆ ನೋಡೋಣ ಬನ್ನಿ ವೀಕ್ಷಕರೇ.